ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಜಿ ಪಲ್ಲವಿ ಅವರನ್ನು ಅಲೆಮಾರಿ ಮೇಲೆ ನೀಡಿರುವ ಹೇಳಿಕೆ ಹಾಗೂ ದೂರನ್ನು ಹಿಂಪಡೆದು ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. ವಿಜಯನಗರ ಜಿಲ್ಲೆ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಅಲೆಮಾರಿ ಬುಡಗಜಂಗಮ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಹೋರಾಟ ಹಮ್ಮಿಕೊಳ್ಳಲಾಯಿತು. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ದಿನಾಂಕ 5/7/2025 ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ ಸಾಹೇಬರ ನೇತೃತ್ವದಲ್ಲಿ ಅಲೆಮಾರಿಗಳ ರಾಜ್ಯ ಸಮ್ಮೇಳನಕ್ಕೆ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಗೆ 49 ಅಲೆಮಾರಿ ಸಮುದಾಯದ ಮುಖಂಡರು ಹಾಗೂ ರಾಜ್ಯಾಧ್ಯಕ್ಷರನ್ನು ಮಾತ್ರ ಆಹ್ವಾನಿಸಿತ್ತು. ಆಹ್ವಾನವಿಲ್ಲದಿದ್ದರೂ ಮಾನ್ಯ ನಿಗಮದ ಅಧ್ಯಕ್ಷರು ಸನ್ಮಾನ್ಯ ಮಾಜಿ ಸಚಿವರಾದ ಶ್ರೀ ಎಚ್ ಆಂಜನೇಯ ಸಾಹೇಬರ ಸಭೆ ನಡೆಸುವಂತ ಸಭಾ ಮಂಟಪಕ್ಕೆ ಬಂದು ವಿನಾಕಾರಣ ಗೊಂದಲವನ್ನ ಉಂಟು ಮಾಡಿ ನಮ್ಮ ಸನ್ಮಾನ್ಯ ಮಾಜಿ ಸಚಿವರಿಗೆ ಹಾಗೂ ಸಭೆಯನ್ನ ಆಯೋಜಿಸಿರುವಂತ ನಮ್ಮ ಅಲೆಮಾರಿ ಸಮುದಾಯದ ಮುಖಂಡರಿಗೂ ಬಾಯಿಗೆ ಬಂದಂತೆ ಮಾತನಾಡಿ ಅವರ ಏಕಪಕ್ಷೀಯವಾಗಿ ಕೆಲಸ ಮಾಡುವವರ ವಿರುದ್ಧ ಧ್ವನಿ ಎತ್ತಿದ 7 ಜನ ಸಮುದಾಯದ ಮುಖಂಡರ ಮೇಲೆ ಸುಳ್ಳು ದೂರು ದಾಖಲಿಸಿರುತ್ತಾರೆ. ಮಾನ್ಯ ನಿಗಮದ ಅಧ್ಯಕ್ಷರು ಅಲೆಮಾರಿ ಸಮುದಾಯದ ಒಬ್ಬ ಜವಾಬ್ದಾರಿ ಮುಖಂಡರಾದರೂ ಕೂಡ ಏಕಪಕ್ಷೀಯವಾಗಿ ಕೆಲಸ ಮಾಡುತ್ತಿದ್ದಾರೆ ಎನ್ನುವುದು ಜಗಜ್ಜಾಹಿರವಾಗಿದೆ. ಅವರು ಏಕಪಕ್ಷೀಯವಾಗಿ ಕೆಲಸ ಮಾಡಿರುವ ದಾಖಲೆಗಳು ನಮ್ಮ ಬಳಿ ಇವೆ ಹಾಗೂ ಆನಂದ್ ಕುಮಾರ್ ಏಕಲವ್ಯ ಇವರು ನಿಗಮದ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಇವರು ಸಹ ಅಲೆಮಾರಿ ಮುಖಂಡರನ್ನ ಸೂಳೆ ಮಕ್ಕಳು ಎಂದು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಆದ್ದರಿಂದ ಇವರನ್ನು ಸಹ ಕೂಡಲೇ ಅಮಾನತುಗೊಳಿಸಬೇಕು. ಆದ್ದರಿಂದ ಅತಿ ಶೀಘ್ರದಲ್ಲಿ ಅವರನ್ನ ನಿಗಮದ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಮಾನ್ಯ ನಿಗಮದ ಅಧ್ಯಕ್ಷರು ನಡೆಸುವ ಸಭೆಯನ್ನ ಅಡ್ಡಿ ಮಾಡಿದ ಸಲುವಾಗಿ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಆಂಜನೇಯ ಸಾಹೇಬರಿಗೆ ಹಾಗೂ ನಮ್ಮ 49 ಸಮುದಾಯಕ್ಕೂ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಮತ್ತು 7 ಜನರಾದ ಶ್ರೀ ಬಸವರಾಜ್ ನಾರಾಯಣ್ಕರ್, ಶ್ರೀ ಲೋಹಿತಾಕ್ಷ, ಶ್ರೀ ಚಾವಡೆ ಲೋಕೇಶ್, ಶ್ರೀ ವೀರೇಶ್, ಶ್ರೀ ಶಿವು, ಶ್ರೀ ಸುಭಾಷ್ ಚವಣ್, ಶ್ರೀ ಶಾಂತಕುಮಾರ್ ಅವರ ಮೇಲೆ ಮಾಡಿರುವ ಸುಳ್ಳು ಆರೋಪದ ದೂರನ್ನ ಅತ್ಯಂತ ತ್ವರಿತವಾಗಿ ಹಿಂಪಡೆದು ನಿಗಮದ ಆವರಣದಲ್ಲಿ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ ಸಾಹೇಬರಿಗೆ ಹಾಗೂ ದೂರು ದಾಖಲು ಮಾಡಿದ 7 ಜನರಿಗೆ ಕ್ಷಮೆಯಾಚಿಸಬೇಕು. ಒಂದು ವೇಳೆ ಕ್ಷಮೆಯಾಚಿಸಲು ಹಿಂದೇಟು ಹಾಕಿದರೆ 49 ಅಲೆಮಾರಿ ಸಮುದಾಯದ ರಾಜ್ಯ ರಾಜಧಾನಿಯಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಧರಣಿ ಮಾಡಲಾಗುವುದು. ಧರಣಿ ಮಾಡಲು ಅವಕಾಶ ಕೊಟ್ಟರೆ ನಾವು ಅಲೆಮಾರಿಗಳು ಒಂದೊತ್ತಿನ ಊಟಕ್ಕೂ ಪರದಾಡುವವರು ಎಷ್ಟು ದಿನ ಧರಣಿ ಮಾಡುತ್ತೇವೆಯೋ ಧರಣಿ ಆಡಲು ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಯ ಕುಟುಂಬದ ವೆಚ್ಚದ ಜವಾಬ್ದಾರಿ ಸರ್ಕಾರವೇ ಭರಿಸಬೇಕಾಗುತ್ತದೆ ಎಂದು ಎಚ್ಚರಿಸುತ್ತಾ ಮನವಿ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಅಲೆಮಾರಿ ಬುಡಕಟ್ಟು ಬುಡಜಂಗಮ ಮುಖಂಡರುಗಳಾದ ಸಣ್ಣ ಮಾರಪ್ಪ, ಶಿಂದೋಳ್ ಕಿನ್ನೂರಿ, ಸುಡುಗಾಡು ಸಿದ್ದರು, ಸಿದ್ದು ಬೆಳಗಲ್, ಚನ್ನದಾಸರ್ ಇನ್ನು ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಮಾತೇಶ್ ಶೆಟ್ಟರ್, ತಾಲೂಕು ವರದಿಗಾರ, ಕಿಷ್ಕಿಂಧ ಟಿವಿ. ಜಿ ಪಲ್ಲವಿ ಅವರು ಆಮೇಲೆ ಅನಂತ್ ಕುಮಾರ್ ಅವರು ಸೇರಿ ಅವಚನ ಪದಗಳಿಂದ ಬಳಸಿ ಆಂಜನೇಯ ಸಾಹೇಬ್ರ ಹತ್ರ ಇದನ್ನು ಮಾಡಿದ್ರು, ದೌರ್ಜನ್ಯಗಳನ್ನು ಎಸಗಿದ್ರು. ಆಮೇಲೆ ಇವರನ್ನು ಯಾರು ಜಿ ಪಲ್ಲವಿ ಅವರನ್ನು ಆನಂದ್ ಕುಮಾರ್ ಅವರನ್ನು ರಾಜ್ಯ ಸರ್ಕಾರದಲ್ಲಿ ಕೇಳಿಕೊಂಡು ಇವರನ್ನು ವಜಾಗೊಳಿಸಬೇಕಾಗಿ ಹಾಗೂ ರಾಜೀನಾಮೆ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನಿತರ ಸುಭಾಷ್ ಚವಣ್ ಅವರು ಆಮೇಲೆ ಇನ್ನಿತರರಾದಂಥ ಸಮುದಾಯದವರ ಮೇಲೆ FIR ದಾಖಲಾಗಿದೆ. ಆ FIR ಅನ್ನು ಅವರು ರದ್ದುಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನನಗೆ ಎಳೆದಾಡಿದ್ರು, ಸೀರೆ ಹೇಳಿದ್ರು, ಖರ್ಚಿದ್ರು. ಅಧ್ಯಕ್ಷ ಸ್ಥಾನಕ್ಕೆ ಅದು ಸೇವೆ ಅಲ್ಲ. ಎಲ್ಲರನ್ನೂ ಅಧ್ಯಕ್ಷರು ಅಂದಾಗ ಎಲ್ಲರನ್ನೂ ಕಟ್ಕೊಂಡು ಹೋಗೋಂಥ ಒಂದು ಮನೋಭಾವ ಇರಬೇಕು. ಅಂಥ ದೊಡ್ಡ ಸಭೆಯಲ್ಲಿ ನನ್ನ ಈ ಥರ ಮಾಡಿದ್ದಾರೆ ಅಂತೇಳಿ ನಮ್ಮ ಸಮುದಾಯದ 7 ಜನರ ಮೇಲೆ ಕೇಸ್ ದಾಖಲೆ ಮಾಡ್ತಾರೆ ಅಂದರೆ ಇಂಥ ಒಂದು ದೌರ್ಜನ್ಯ ರಾಜ್ಯದಲ್ಲಿ ಯಾರೂ ನೋಡಿರಲಿಕ್ಕಿಲ್ಲ. ದಯಮಾಡಿ ಫಸ್ಟ್ ಅವರು ಆ ಸ್ಥಾನದಿಂದ ಇಳಿಬೇಕು. ಆಮೇಲೆ ನಮ್ಮ 7 ಜನರ ಕೇಸ್ಗಳನ್ನ ರದ್ದುಪಡಿಸಬೇಕು. ಈ ಥರ ಹೇಳಲಿಕ್ಕೆ ನಾನು ನಡೆದಂಥ ಒಂದು ನಮ್ಮ
ಅಲೆಮಾರಿ 49 ಸೂಕ್ಷ್ಮ ಸಮುದಾಯಗಳ ಆ ಸಭೆಯನ್ನು ಆಯೋಜಿಸಿದಾಗ ಮಾನ್ಯ ಮಾಜಿ ಸಚಿವರಾದಂಥ ಆಂಜನೇಯ ಸರ್ ಬಂದು ಅವರು ಅಧ್ಯಕ್ಷತೆ ವಹಿಸಿ ಆ ನಂತರ ಅದನ್ನು ಸಭೆಯಲ್ಲೇ ಮುಂದೆ ಒಂದು ಸಮಾವೇಶ ಆಗಿರ್ಬೋದು ಅಥವಾ ಒಂದು ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ಒಂದು ಮೀಸಲಾತಿ ಬಗ್ಗೆ, ಅಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತಿ ಹಿಂದುಳಿದಂಥ ಸಮುದಾಯ ಅಂತ ಇವತ್ತಿಗೆ ಆಗಿರ್ಬೋದು ಟೆಂಟ್ ಗುಡಿಸಿನಲ್ಲಿ ವಾಸಿಸುವಂಥ ಸಮುದಾಯ, ಇವತ್ತಿಗೆ ನೆಲೆ ಕಾಣದಂಥ ಹೊರವಲಯದಲ್ಲಿ ಜೀವನ ಮಾಡುವಂಥ ಸಮುದಾಯ, ಇವತ್ತು ನಮ್ಮ ಧ್ವನಿ ಕೂಗಂತೂ ಕೇಳದಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮುದಾಯ ಅಂದರೆ ಅದು ಅಲೆಮಾರಿ ಸಮುದಾಯ. ಆ ದೃಷ್ಟಿಯಿಂದ ನಮ್ಮ 7 ಜನ ನಮ್ಮ ಸಮಾಜದ ನಮ್ಮ ಸಮುದಾಯದ ಮುಖಂಡರು 49 ಸಮುದಾಯದ ಮುಖಂಡರಾದ 7 ಜನರ ಮೇಲೆ ದೌರ್ಜನ್ಯವಾಗಿ ದುರಾಡಳಿತದಿಂದ ಆನಂದ್ ಅಂತ ಒಬ್ಬ ಆಪ್ತ ಜಿ ಪಲ್ಲವಿ ಮೇಡಮ್ ಅವರ ಆಪ್ತ ಕಾರ್ಯದರ್ಶಿಯಾದ ಆನಂದ್ ಕುಮಾರ ಹಾಗೂ ನಮ್ಮ ನಿಗಮದ ಅಧ್ಯಕ್ಷ ಆದಂಥ ಜಿ ಪಲ್ಲವಿ ಮೇಡಮು ಅವರು ಹೋಗಿ ಅವರು ಮಾಡ್ತಕ್ಕಂಥ ಸಭೆಯಲ್ಲಿ ನಮ್ಮನ್ನು ಬಿಟ್ಟಾಕ ಮಾಡಿದ್ರಿ, ನೀವು 2 ಸಮುದಾಯಗಳು ಕಡಿಮೆ ಮಾಡಿ ನೀವು 49 ಸಮುದಾಯ ಏಕಾಗಿ ಮಾಡ್ತೀರಿ ಅಂತಂದು ಅವ್ರ ಮೇಲೆ ದೌರ್ಜನ್ಯವಾಗಿ ಗಲಾಟೆ ನಡೆಸಿ ಹೋಗಿ 7 ಜನರ ಮೇಲೆ ಕೇಸ್ ಕೊಟ್ಟಿರ್ತಾರೆ. ಆ ದೃಷ್ಟಿಯಿಂದ ಅವರು ಆ ಕೇಸನ್ನು ವಾಪಸ್ ತಗೋಬೇಕು, ಆನಂತರ ವಜಾಗೊಳಿಸ್ಬೇಕು. ಆನಂತರ ಆನಂದ್ ಕುಮಾರ್ ಎಂಬ ಒಬ್ಬ ಸರ್ಕಾರಿ ನೌಕರರಾಗಿ ಅವರು ಶಬ್ದಗಳನ್ನು ಬಳಸಿ ಅಲ್ಲಿ ದೌರ್ಜನ್ಯವನ್ನು ನಡೆಸಿದ್ರು ಅವ್ರನ್ನ ಸರ್ಕಾರದ ನೌಕರಿಯಿಂದ ವಜಾಗೊಳಿಸುವಂಥ ಅಮಾನತ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಜನಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ. ಹಾಗಾಗಿ ನಾವು ಮೊದಲಿಂದ ಹೇಳ್ಕೊಂತಾನೆ ಬರ್ತಾ ಇದ್ದೀವಿ, ಸಾರ್ ನೀವು ಸಂಖ್ಯೆ ದೊಡ್ಡದಿದೆ, ನಿಮ್ಮದು ನಿಗಮ ಮಾಡಿಕೊಳ್ರಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ನಿಮ್ಮನ್ನು ನಿಗಮ ಮಾಡ್ತೀವಿ ಅಂತೇಳಿ ಅದೊಂದು ಅಧಿವೇಶನದಲ್ಲಿ ನಿಮ್ಮನ್ನ ಘೋಷಣೆ ಮಾಡಿದ್ದಾರೆ. ನೀವು ನಿಗಮ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ. ಆಮೇಲೆ ನೀವು ಒಂದು ದೊಡ್ಡ ಸಮುದಾಯ ನಿಮ್ಮದು ನೂಲ್ವಿ ಚೆನ್ನ ಅಂತೇಳಿ ಸರ್ಕಾರನೇ ನಿಮ್ಮನ್ನ ರಜೆ ಘೋಷಣೆ ಮಾಡುತ್ತೆ. ಸರ್ಕಾರ ಮಟ್ಟದಲ್ಲಿ ನೀವು ತಿಳ್ಕೊಂಡಿದ್ರಿ, ನೀವು ಪರಿಚಯಸ್ಥರು ಅಂತ ನಾವು ಹೇಳಿದ್ವಿ. ಎಷ್ಟೋ ಸಾರಿ ಹೇಳಿದ್ರೆ ನಮ್ಮ ಮಾತು ಕೇಳಿಲ್ಲ ಬಂಧುಗಳೇ. ಹಾಗಾಗಿ ನಾವೇನು ಮಾಡ್ತೀವಿ, ಅವತ್ತು 2015ರಲ್ಲಿ ಒಂದು ಸರ್ಕಾರ ಸರ್ಕ್ಯುಲೇಷನಲ್ಲಿ ಬರೀ 49 ಜಾತಿಗಳು ಮಾತ್ರ ಇರ್ತದೆ. ಅದೇ 49 ಜಾತಿಗಳು ಇಟ್ಕೊಂಡು ನಮ್ಮ ಮುಖಂಡರು ರಾಜ್ಯಾದ್ಯಂತ ಇವತ್ತು ವೀರೇಶ ವಕೀಲ್ ಇರ್ಬೋದು, ಮತ್ತು ಲೋಹಿತ್ ಇರ್ಬೋದು, ಮತ್ತು ಶಿವು ಇರ್ಬೋದು, ಚಾವಡಿ ಲೋಕೇಶ್ ಇರ್ಬೋದು, ನಾವೆಲ್ಲರೂ ಇಲ್ಲಿ ಇರುವಂಥ 49 ಸಮುದಾಯಗಳು ಮುಖಂಡರೆಲ್ಲ ಸೇರ್ಕೊಂಡು ನಾವು ಬೆಳಗಾವಿ ಅಧಿವೇಶನದಲ್ಲಿ ಹೋಯ್ತು ಅಂದರೆ ಹಿಂದಿನ ಸರ್ಕಾರ ಮಾಧುಸ್ವಾಮಿ ಕಮಿಟಿಯಲ್ಲಿ ಏನು ಮಾಡ್ತಾರೆ, ನಮ್ಮನ್ನ 49 ಜಾತಿಗಳು ನಮ್ಮವು ಸೇರಿ, ಇನ್ನು ಒಲೆಯರು ಮಾದಿಗರು ಸಂಬಂಧಪಟ್ಟ ಜಾತಿಗಳು 40 ಸಮುದಾಯಗಳು ಸೇರಿ 89 ಸಮುದಾಯಗಳು 1% ಅಂತಂದೇಳಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಕಳಿಸ್ಕೊಡ್ತಾ ಬಂದಳೆ. ಆವತ್ತು ನಾವು ಆಘಾತವಾಗ್ತೀವಿ, ಏನಿಂತ ಅನ್ಯಾಯ ಆಗುತ್ತೆ ನಮಗೆ ಅಂತೇಳಿ. ನಾವು ಇನ್ನೂ ಕೂಡ ಬೀದಿಯಲ್ಲಿದ್ದೀವಿ, ಇನ್ನೂ ಟೆಂಟಲ್ಲಿದ್ದೀವಿ. ನಾವು ಇನ್ನೂ ನಮ್ಮ ಮಕ್ಕಳು ಯಾರು ವಿದ್ಯಾಭ್ಯಾಸ ಮಾಡಿಲ್ಲ, ಯಾರು ನಮ್ಮ IAS KS ಓದಿಲ್ಲ ಮಕ್ಕಳು. ಇವತ್ತು ಮತ್ತು ನಮ್ಮ 80 ಸಮುದಾಯಗಳು ಆಗ್ತಾರೆ ಅಂತೇಳಿ ನಾವೊಂದು ವಿಚಾರ ಮಾಡಿಕೊಂಡು ಒಂದು ಒಳ ಮೀಸಲಾತಿ ಹೋರಾಟ ಸಂಘಟ ಮಾಡ್ತೀವಿ. ಒಂದು ವೇಳೆ ಒಳ ಮೀಸಲಾತಿ ಹೋರಾಟ ಮಾಡಿಕೊಂಡು ಅದೇ ಬೆಳಗಾವಿ ಅಧಿವೇಶನದಲ್ಲಿ ನಾವು ಯಾವುದೋ ಒಂದು ಗುಡ್ಡಗಾಡಿನಲ್ಲಿ ಸರ್ಕಾರ ಸೋರಿತಂಥ ಜಾಗದಲ್ಲಿ ಟೆಂಟ್ನಲ್ಲಿ ನಾವು ಹಗಲು ರಾತ್ರಿ ಹೋರಾಟ ಮಾಡ್ತೀವಿ. ಅಲ್ಲಿ ಸರ್ಕಾರದ ನಮ್ಮ ಪ್ರಬುದ್ಧವಾದ ಈಗಿನ ನಮ್ಮ ಸಮಾಜ ಕಲ್ಯಾಣ ಸಚಿವರು ಮಾದೇವ್ ಸರ್ಗಳು ಬರ್ತು ಅಂದರು. ಹಾಗೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ ಬರುತ್ತಂದ್ರೆ ಯಾರೂ ಅವತ್ತು ಆ ಸಭೆಗೆ ಬರಲಿಲ್ಲ ಬಂದೇಳಿ. ತದನಂತರ ವಿರೋಧ ಪಕ್ಷ ನಾಯಕರು ಬಂದಿರ್ಬೋದು, ನಮ್ಮ ಕಂಪ್ಲಿ ಶಾಸಕ ಬಂದರು, ಮತ್ತು ಭರತ್ ರೆಡ್ಡಿ ಬಂದರು. ಅಲ್ಲಿ ಮತ್ತೆ ನಮ್ಮ ಹಿರಿಯ ಮುಖಂಡರು, ಹಿರಿಯ ಸಚಿವರು RB ತಿಮ್ಮಾಪುರ ಅವ್ರನ್ನ ಕಳಿಸಿ ನಮ್ಮ ಮೆಮೊರಂಡಮನ್ನು ತಗೊಂಡು ನಮಗೆ ಮೂಗಿ ತುಪ್ಪ ಸೌರ ಕೆಲಸ ಮಾಡ್ತೀವಿ ಸರ್ಕಾರ ಬಂಧುಗಳೇ. ತದನಂತರ ನಾವು ಅಲ್ಲಿಂದ ಇಲ್ಲಿವರೆಗೆ ನಾವು 49 ಸಮುದಾಯಗಳು ಮಾತ್ರನೇ ನಾವು ಅಲೆಮಾರಿಗಳಾಗಿರ್ತೀವಿ. ನಮಗೆ ಆವತ್ತರಿಂದ ಕೂಡ ನಮ್ಮ ಹೋರಾಟ ಮಾಡ್ತಾಯಿದ್ದೇವೆ ಅಂತೇಳಿ ನಾವು ಸನ್ಮಾನ್ಯ ಮಾಜಿ ಸಚಿವರು ನಮ್ಮ ಹೆಚ್ಚಾಗಿ ಸಾಹೇಬ್ರಿಗೆ ಬಂದಲ್ಲಿ ಕಂಡಲ್ಲಿ ನಾವು ಹೇಳ್ತಾ ಇದ್ದೀವಿ. ನಮ್ಮ ಹಿರಿಯರ ಮುಖಂಡರು ಹೇಳಿದಾಗೆ ನಾವೆಲ್ಲರೂ ಕೂಡ ಸ್ವಾಮಿ ತಾವಿದ್ದಾಗ ನಮಗೆ ಅಭಿವೃದ್ಧಿ ಕೊಟ್ರಿ, BJP ಸರ್ಕಾರ ಬಂತು 300 ಕೋಟಿ ವಾಪಸ್ ಪಡಿತು, ಕಾಂಗ್ರೆಸ್ ಸರ್ಕಾರ ನಂಬಿಕೊಂಡು ನಾವು ಕೆಲಸ ಮಾಡಿದ್ದೀವಿ. ಇವತ್ತು ಕೂಡ ನಮಗೊಂದು ಮನೆ ಇಲ್ಲ, ಜನತಾ ಮನೆ ಇಲ್ಲ, ಏನಿಲ್ಲ, ನಮಗೆ ನೇರ ಸಾಲಿಲ್ಲ, ಭಾಳ ಕಷ್ಟವಾಗಿದೆ. ನೀವು ಅಲ್ಪ ಸ್ವಲ್ಪ ಹಣ ಕೊಡ್ತೀರಿ, ಆ ಹಣದಲ್ಲಿ ಲಕ್ಷಾಂತರ ಜನಗಳು ಅರ್ಜಿಗಳು ಹಾಕಿದರೆ ಇವತ್ತು ನಮ್ಮ ಸೋದರ ಸಂಬಂಧಿಗಳು ಪರಿಚಯ ಕರ್ಮರಿಗೂ ಸಿಗ್ತಾ ಇಲ್ಲ, ಇತ್ತು ನಾವು ಅಲೆಮಾರಿಗಳಿಗೂ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ನಿಗಮನೇ ನಮಗೆ ಸಪ್ರೇಟ್ ಮಾಡ್ರಿ ಅಂತೇಳಿ ನಮ್ಮ ಆಲ್ ಲೀಡ್ರೆಲ್ಲ ಸೇರಿಕೊಂಡು ನಾವು ಒಂದು ಹೋರಾಟಗಳ ಮುಖಾಂತರ ಮಾಡಿದಾಗ ನಾವು ಹೆಚ್ಚಾಗಿ ಗಮನಕ್ಕೆ ತಂದಾಗ ಅವರು ಏನಿಲ್ಲ ಅಂತೇಳಿ ಮೊನ್ನೆ 1ನೇ ತಾರೀಕು ದಿವಸ ಎಲ್ಲ ಅಲೆಮಾರಿಗಳು
49 ತಲೆಮಾರುಗಳು ನೀವು ಬರ್ರಿ, ನಿಮ್ಮ ಕಷ್ಟ ಸುಖಗಳೇನು, ನಿಮ್ಮ ಆಚಾರ ವಿಚಾರಗಳೇನು, ಆದರೂ ನಿಮ್ಮ ಸೌಲಭ್ಯಗಳ ಬಗ್ಗೆ ವಿಚಾರ ಮಾಡಣ್ರಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರೆಸಿ ಒಂದು ಸಮಾವೇಶ ಮಾಡಿ ನಿಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿ ಕೊಡೋಣ ನನ್ನ ಮುಖಾಂತರ ಅಂತಂದು ಹೇಳಿದಾಗ ನಾವು ನಿಜವಾಗಲೂ ಖುಷಿಪಟ್ಟು ರಾಜ್ಯಾದ್ಯಂತ ನಾವು ಎಲ್ಲ ರಾಜ್ಯ ಮುಖಂಡರು, ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು, ಅಲ್ಲಿ ನಾವು 49 ಸಮುದಾಯಗಳು ಹೋಗ್ತೀವಿ ಬಂಧುಗಳೇ. ಹೋದ ನಂತರ ಯಾವುದೇ ಇವರಿಗೆ ನಾವು ಕರೆ ಮಾಡಿಲ್ಲ. ಜಿ ಪಲ್ಲವಿಯವರು ಇವತ್ತು ನಾವು ಅವ್ರನ್ನೇನು ಹೆಣ್ಮಗಳು ನಮ್ಮಂತೆ ನಮ್ಮ ಮಕ್ಕಳಾಗಿ ಆಯಮ್ಮ ಹೆಣ್ಮ ನಾವೇನು ಆಯಮ್ಮನ ಪರ ನಾವು ದೋಷಣೆ ಮಾಡ್ತಾ ಇಲ್ಲ, ಇನ್ನೊಂದು ಬೈತಾ ಇಲ್ಲ. ನಾವು ಬಂಧುಗಳ ಆಯಮ್ಮ ಕೂಡ ಅಧ್ಯಕ್ಷ ಆದಮೇಲೆ ಎಲ್ಲ ಅಲೆಮಾರಿಗಳಿಗೆ ಎಲ್ಲ ಜಿಲ್ಲೆಗಳಲ್ಲಿ ತಿರುಗೋದು ನಮಗೆ ಸ್ವಾಗತರೇನೆ, ನಾವು ಅದಕ್ಕೇನು ಎರಡನೇ ಮಾತಿಲ್ಲ. ಅಲ್ಲಿ ಇವರು ಯಾವುದೇ ಪಲ್ಲವಿ ಅವರಿಗೆ ಮತ್ತು ನಮ್ಮ ಕೊರ್ಚಾಕರ್ಮ ಬಂಧುಗಳಿಗೆ ನಾವು ಯಾವುದೇ ಆಹ್ವಾನ ಮಾಡಿಲ್ಲ, ಯಾವುದೇ ಕರೆ ನೀಡುತ್ತಿಲ್ಲ. ನೀವು ಏಕಾಏಕಲ್ಲಿ ಆ ಒಂದು ವೇದಿಕೆಯಲ್ಲಿ ಬಂದು ಅಲ್ಲಿ ವೇದಿಕೆಯಲ್ಲಿ ಎಂಥ ವೇದಿಕೆ ಅಂದರೆ ಅವತ್ತು ಆ ವೇದಿಕೆಯಲ್ಲಿ ಡಾಕ್ಟರ್ ಬಾಲಗುರುಮೂರ್ತಿ ಮತ್ತು ಒಟ್ಟಿಗೆರೆ ನಾಗರಾಜ್